ನೋಡಿ ಫ್ರೆಂಡ್ಸ್, ಹಳೆ ಮನೆ ಅಲ್ವಾ, ಎಲ್ಲ ಕಿತ್ಬಿಟ್ಟಿದ್ದೀನಿ. ಇವಾಗ ನೋಡಿ ಅದನ್ನೇ ಹಳೆ ಮನೆಯೇ ರೆಡಿ ಮಾಡಿಸ್ಕೊತಾ ಇದ್ದೀನಿ. ಯಾಕೆಂದರೆ ನನ್ನ ಕೈಲಿ ಆಗೋದಷ್ಟೇ, ಎಷ್ಟಾಗುತ್ತೆ ಅಷ್ಟೇ ಮಾಡಿಸ್ಕೊಳಕ್ಕಾಗೋದು. ಸಾಲ ಮಾಡೋ ಶಕ್ತಿನೂ ಇಲ್ಲ, ತೀರ್ಸೋ ಶಕ್ತಿ ಇಲ್ಲ, ಕೈಯಲ್ಲಿ ಕೆಲಸ ಇಲ್ಲ, ಏನಿಲ್ಲ. ನನ್ನದೊಂದು ಪಾಪಿ ಜನ್ಮ, ಪಾಪಿ ಜೀವನ. ಏನು ಮಾಡಲಿ, ನನಗೆ ಯಾರೂ ಇಲ್ಲ, ಒಂಟಿ ಪಿಶಾಚಿ ನಾನು. ಹಬ್ಬದಲ್ಲಿ ನೋಡಿರ್ತೀರ ಸಂಜು ವಿಡಿಯೋದಲ್ಲಿ, ಆವಾಗ ಸುಮಾರಾಗಿತ್ತು. ಇವಾಗ ಹಳದನ್ನೇ ರಿಪೇರಿ ಮಾಡ್ಸೋಣ ಅಂತ ಕಿತ್ಬಿಟ್ಟು ರೆಡಿ ಮಾಡಿಸ್ತಾ ಇದ್ದೀನಿ. ನೋಡಿ, ಮೇಲೆ ಆಕಾಶ, ಸ್ವಲ್ಪ ಕೆಳಗೆ ಅದು ಹಳೆ ಮನೆ ಕೊಟ್ಟಿಗೆ. ಇದನ್ನು ರೆಡಿ ಮಾಡಾದ್ಮೇಲೆ ಒಂದು ವಿಡಿಯೋ ಮಾಡಾಕ್ತೀನಿ. ಇವಾಗ ಇಷ್ಟೇ ಆಗೋದು. ಬೆಳಗ್ಗೆ ಎಲ್ಲ ಕೆಲಸ ಮಾಡ್ತಿದ್ನಲ್ಲ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕೊಟ್ಟಿಗೆ ಮನೆಗೆ ಇಟ್ಬಿಟ್ಟಿದ್ದೀನಿ. ಇದು ಕೊಟ್ಟಿಗೆ ಅಂದರೆ ಇದು ಕೂಡ ದೊಡ್ಡ ಮನೆಯೇ, ಹಳೆ ಮನೆ. ಇದೆಲ್ಲ ನಮ್ಮ ಭಾವನ ಮಕ್ಳಿಗೆ ಹೋಗಿದೆ. ಅರ್ಧ ಅವ್ರಿಗೆ, ಅರ್ಧ ನಮಗೆ. ಅವ್ರನ್ನ ಕೇಳೋಕ್ಕಾಗಲ್ಲ. ನನ್ನ ಗಂಡ ಇರೋವರೆಗೂ ಮಾತ್ರ ನಾವು ಬೇಕಾಗಿರ್ತೀವಿ. ನಮ್ಮ ಗಂಡ ಸತ್ತೋದ್ರೆ ನಾವು ಇದ್ದರೆ ಇರ್ಬೋದು, ಹೋದ್ರೆ ಹೋಗ್ಬೋದು. ಆ ಥರ ನಾಯಿ ಥರ ಜೀವನ ಆಗ್ಬಿಡುತ್ತೆ. ಎಷ್ಟು ಸತ್ರು ಇದ್ದರೂ, ಅವ್ನು ಕುಡ್ಕಾದ್ರೂ ಕುಂಟಾದರೂ ಗಂಡನೇ. ಯಾರೂ ಆಗಲ್ಲ. ನೋಡಿ, ಇದೊಂದು ನನ್ನ ಜೀವನ. ಇದು ಏನು ಮಾಡಲಿ. ನೋಡಿ, ಎಲ್ಲ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಐಟಮ್ ಎಲ್ಲ ಕೊಟ್ಟಿಗೆ ಮನೇಲಿ ಇಟ್ಟಿದ್ದೀನಿ. ಇವರಿಬ್ರು ಆಡ್ಕೊತವ್ರೆ. ಫ್ರಿಜ್ ಎಲ್ಲ ಕವರ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಎಲ್ಲ ಕೊಟ್ಟಿಗೆ ಮನೆಗೆ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲ ಕಣೆ, ನೋಡಿ ಇಷ್ಟೆಲ್ಲ ಹಿಂಗಾಗಿದೆ ನನ್ನ ಪರಿಸ್ಥಿತಿ. ನೋಡಿ ಫ್ರೆಂಡ್ಸ್, ಆಕಾಶ ಕಾಣಿಸ್ತೈತೆ ಮನೇಲಿ. ನಮ್ಮ ತುರುಕೆರೆಗೆ ಸಿಮೆಂಟು ಇಟ್ಕೆ ತರಕ್ಕೆ ಹೋಗ್ತಾ ಇದ್ದೀವಿ. ಏನು ಮಾಡೋದು, ನಮ್ಮದು ಯಾರು ಇಲ್ವಲ್ಲ, ನಾನೇ ನಮ್ಮೂರು TV ಕ್ರಾಸ್ಗೆ ಇಟ್ಕೆ ತಗೊಳಕ್ಕೆ ಅಂತ ಬಂದಿದ್ದೆ. ಯಾರೂ ಇಲ್ಲ ನೋಡಿ, ಎಲ್ಲ ನಾನೇ ಮಾಡಬೇಕು. ಪರದೇಶಿ ಆಗ್ಬಿಟ್ಟಿದ್ದೀನಲ್ಲ, ಪರದೇಶಿಗೆ ಅಂತ ನಾನೇ ಮಾಡಬೇಕು. ಇಲ್ಲಿ TV ಕ್ರಾಸಲ್ಲಿ ಇಟ್ಕೆ ತಗೊತಿದ್ದು ನೋಡಿ. ಅಲ್ಲಿ ಇಟ್ಕೆ ಮಾಡತ್ತಾ ಆಂಜನೇಯನ ಇದು ಮಾಡಿದ್ದಾರೆ, ಗೃಹ ಕಳೆದಿದ್ದಾರೆ. ಇನ್ನೂ ಓಪನ್ ಆಗಿಲ್ಲ, ಕವರ್ ಮಾಡಿದ್ದಾರೆ. ಇದೆಲ್ಲ ಸಿಮೆಂಟ್ ಇಟ್ಕೆ ಇದೆಲ್ಲ. ಡ್ರೈವರ್ ಅಣ್ಣ ಕರ್ಕೊಂಡು ನಾನೇ ಬಂದಿದ್ದೀನಿ. ಮುಂದಗಡೆ SPD ಸ್ಕೂಲ್ ಇದೆ, ಕಾಲೇಜ್ ಇದೆ. ಏನು ಮಾಡಲಿ, ನನ್ನ ಕರ್ಮ. ಬೆಳಗ್ಗೆಯಿಂದ ಇನ್ನೂ ತಿಂಡಿ ತಿಂದಿಲ್ಲ, ಓಡಾಡೋದೇ ಐತೆ. ಈಗ ಸ್ವಲ್ಪ ಬಿಡಕ್ಕಾಯ್ತು, ಆ ಥರದ್ದೊಂದು ಕಟ್ಟಲೇಬೇಕು. ಇನ್ನು ನಾನು ರೀಸ್ ಮಾಡಿಲ್ಲಕ್ಕಂತೆ. ಹಾಂ, ಫೈನಲ್ ಗಿಲಾವ್ ಆಯ್ತಾ ಇದೆ ನಮ್ಮನೆ.
ಇರೋವೆಲ್ಲ ಮಾಡ್ತಿದ್ದಾರೆ. ಕೊನೆಗೂ ನಮ್ಮ ಮನೆ ಸುಮಾರಾಗಿ ರೆಡಿ ಆಯ್ತಪ್ಪ. ನನಗಂತೂ ಮನೆ ಕಿತ್ತಿದ ತಡಿಯಿಂದ ಅಪ್ಪ ಅಷ್ಟಿಷ್ಟೆಲ್ಲ ರೋದನೆ ಯಾಕಾದ್ರೂ ಬದುಕಿದ್ದೀನೋ ಅನಿಸ್ಬಿಟ್ಟಿತ್ತು. ಕೊನೆಗೂ ಪೇಂಟಿಂಗ್ ಎಲ್ಲ ಆಯಿತು. ಶನಿವಾರ ನಮ್ಮ ವಾರ ದಿನ ಪುಣ್ಯ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಒಳಗಡೆ ಮಾಡಿದ್ದೀನಿ. ನೆನೆ ಇಷ್ಟ ಆಗಿದೆ. ಎಲ್ರಿಗೂ ಹೇಳೋದೇನೆಂದರೆ, ಮನೇಲಿ ಗಂಡ್ಸು ದಿಕ್ಕಿಲ್ಲ ಅಂದರೆ ಒಂದು ಹಿಂಗ್ಸಾಗಿ ಮನೆ ಕೈ ಹಾಕಿದ್ರೆ ತುಂಬ ಹಿಂಸೆಗಳು ಅನುಭವಿಸ್ಬೇಕಾಗುತ್ತೆ. ನಾನಂತೂ ನರ್ಕನೇ ನೋಡಿ ಬಂದಂಗೆ ಆಗ್ಬಿಟ್ಟಿದ್ದೀಯಪ್ಪ. ಅದಕ್ಕೆ ಹೇಳೋದು ಮನೇಲಿ ಗಂಡಸಿರ್ಬೇಕು, ಇಲ್ಲಾಂದರೆ ಒಬ್ಬರೇ ಎಲ್ಲ ಮಾಡೋಕ್ಕಾಗಲ್ಲ. ಇಷ್ಟಾಗಿದೆ ನೋಡಿ, ನೋಡಿರ್ತೀರ ಹೇಗಿದ್ದೀನಿ ಮನೆ ಹೇಗಾಗಿದೆ ಅಂತ. ಪುಣ್ಯ ಮಾಡಿಸಿದ್ದಾಯಿತು. ಬಂದು ಹೋದ್ರು ಪುಣ್ಯ ಮಾಡಿಸಿ. ಅವ್ರು ಹೋದ್ಮೇಲೆ ನಾನು ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ದೀನಿ. ನಮ್ಮ ಅಕ್ಕ ಹಾಲಕ್ಕೆ ಸಕ್ಕೆ ನಮ್ಮ ಅಕ್ಕನ ಕರೆದಿದ್ದೀನಿ. ಮುತ್ತೈದೆ ಕೈಲಿ ಕುಸ್ಬೇಕು ಅಂತ. ನಮ್ಮಮ್ಮ ಯಾವಾಗ ಬಂದರೂ ಬೈಯೋದೇ ಆಯಿತು. ಇವರಯ್ಯ ನಮ್ಮ ಅಕ್ಕ ಹಾಲು ಕುಸಿಸ್ತಾ ಇದ್ದೀನಿ. ಮೀನಮ್ಮ ಅಂತ ಅವ್ರ ಹೆಸರು, ಇವ್ರ ಹೆಸರು ಶಾರದಮ್ಮ ಅಂತ. ಅಲ್ಲೇ ಇಲ್ವಾ ಅನ್ನಕ್ಕ ಕ್ಯಾನಲ್ಲಿ? ಇಲ್ಲೇ ಇಲ್ವಾ ಕ್ಯಾನಲ್ಲಿ? ಇದೇನಂತಾರೆ ಇದ ಹಾಲುನಲ್ವಾ? ಅಮ್ಮನ ಕರಿವೆ ನೀನು? ನೀವು ಅಮ್ಮನ ಯಾವ ಅಮ್ಮನ? ರೋನ ನಮ್ಮಮ್ಮ ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಬರಲ್ಲ. ಇನ್ನು ವಾಸನೆ ದೇವ್ರು ಮಾಡಲ್ವಾ? ನಿನಗೆ ಅದೇ ಬೈಸ್ಕೊಳಕ್ಕೆ ಮಾಡ್ತಾ ಇರೋದು. ಎಲ್ಲಾನು ಕಾಸು ನೀನೆ? ಎಲ್ಲಾನು ಕಾಸು ಇದ್ರು ತಪ್ಪಲಿ ಇರ್ತದೆ. ಅಲ್ಲಿ ಇದು ಸಂಧಿ ಇಲ್ವಾ ಮಡಿಕಳತಿ? ಸಂಧಿ ಬೇಡ. ವಡಿ ಪೂಜೆ ಮಾಡಿಲ್ಲ. ಆಡವ ಆಡಾಡು ದೇವ್ರಾಡ. ಬರ್ತತಿ ಈಗ. ಲಕ್ಷ್ಮೀ ಬಾರಮ್ಮ ಅಂತ ಆಡಾಡು. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಮನೆ ತುಂಬ ಹೋಗಿ ಮನೆ ನೋಡು ಸುಮ್ಮನೆ ಸೀರಿಯಸ್ ಆಗಿ ಹೇಳವ ನೀನು. ದುಡ್ಡೆಲ್ಲ ಚರ ಡೈಲಿ ಬಾರಪ್ಪ. ಯಾರಿಗಾರಾಗಿ ಬಾಕ್ ಕೊಡ್ದ ತನಿಗುವ ಮಾಡೋದು ಅಂತ ಕೇಳಿದ್ರೆ ಏನು ಚೆನ್ನಾಗಿ ಕಾಣಿಸ್ತದೆ. ಏನು ಇದು ಪುಡ್ಡಿಂದು ಸಕಾಕು ಕಾಯಿ ತಾಳೆ ಉಚ್ಚಿ ಒಂಚೂರು ಸುದ್ದೋಗ್ಬೇಕು ಅಲ್ವಾ? ಸುರಿದ್ರೆ ಅಲ್ಲೆಲ್ಲ ಆಯ್ತತಿ. ಅಲ್ಲೇನು ತೂತಿಲ್ಲ ಹೋಗಲ್ಲ. ಒಳ್ಳೆ ಮನಸ್ಸಿಂದ ಒಪ್ಪಿಸ್ಬಿಡು. ನಂದೆಲ್ಲ ಮುಟ್ಟಿದ್ರೆ ಇದಾಯ್ತತಿ. ಏನು ಹಾಕ್ಲತ್ತ ಯಜಮಾನ ಬೇಳೆ ನಾಮೈ ಕಾಕ ತಪ್ಪಲಿಗೆ ಕಂಟಕ್ಕೆ ಇಕ್ಕೋ. ಅಯ್ಯೋ ಹಂಗೆ ಮರುವು ಹಾಲು ಕುಸ್ತಾ ಇದ್ದೀವಿ. ಬನ್ನಿ ಎಲ್ಲ ಒಂದೊಂದು ಹಾಲು ಕುಡ್ದವ್ರಿ. ಗುರುಪ್ರವೇಶ ಮಾಡ್ತಿಲ್ಲ. ಗುರುಪ್ರವೇಶ ಮಾಡ್ತೀಯಲ್ಲ, ಬರೀ ಪುಣ್ಯ ಮಾಡಿಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ಇದು ಹಳೆ ಮನೆ ರೆಡಿ ಮಾಡಿರೋದು, ಅದಕ್ಕೆ ಗುರುಪ್ರವೇಶ ಮಾಡಲ್ಲ. ಹೊಸ ಮನೆಯಾಗಿರೇ ನಮ್ಮ ಅಕ್ಕಂದು 50 ಸಾವಿರ, ನಮ್ಮ ಶಾರದ 1 ಲಕ್ಷ ಕೊಡೋರು ಮಾಡ್ಬೋದಾಯ್ತು. ಲತಿ 1 ಲಕ್ಷ ಹೇಳ್ತಾಳಲ್ಲ ಮಾಡಿ. ಓಹೋ ತಂದೇನಿ ಹೆಂಗೆ? ನಿನ್ನೆ 550. ಕಿರವೇ ಸಾಕಾಯ್ತಿಲ್ವ? 250 ಎಷ್ಟಕ್ಕೆ? ಒಂದು ಡಜನ್ನು ಚೆನ್ನಾಗ ಕಾಫಿ ಕೊಡಿ. ಡಜನ್ 250. ಇಷ್ಟು ಕಾಫಿ ಕೊಟ್ಬಿಟ್ರೆ 2 ಬುಕ್ಸಿ ಇನ್ನೇನು ಆ ಪಾವಿಡಿ ಲೋಟಗಳು ಅರೆಲ್ಲ ಕೊಡಂಬಿಡು. ಈಗ ಎಲ್ಲ ಹಂಗೆ ಕೊಡೋದು, ದೊಡ್ಡ ಲೋಟ ಕೊಡಲ್ಲ ನಿಂಗಲ್ಲಿ. ಇವಿದ್ದ ಡಬ್ಬ ಕೊಟ್ಟಂತಲ್ವ?
ಸಿಕ್ಸೊಂದು ಹುಡುಕೇ ಬಿಟ್ಟಾಳೆ ಸಿಲಿಂಡ್ರಿಗೆ. ಇನ್ನೇನು ನಾನು ಅಲ್ಲಿ ಮಡಿಕತ್ತೀನಿ. ಅದ್ಯಾಕೆ ಅಲ್ಲೇ ಸಿಕ್ಸ್ಕೋ, ಅದು ಕೊಟ್ಟಿರೋದು ಯಾಕೆ? ಲೈನ್ ಕೊಟ್ಟು ಅದು 1 ಗಂಟೆ ಆಯ್ತು. ನಾನು ಹೋಗತ್ತಿ ಕರೆಂಟಿಗೆ ಹೋಯ್ತತಿ ಇವತ್ತು. ದನ ತಗೊಂಡು ಗಡಿಯಾರ ನೆತ್ತಾಕ್ಬೇಕು, ಹಳೆ ಒಂದು ಎಟ್ಬಿಟ್ಟು ತಗೊಂಡು ನೀರು ಬಿಟ್ಬಿಡ್ಬೇಕು. ಒಟ್ಟಿಗೆ ಮಾಡಿಲ್ಲ, ನೀನೇ ಮಾಡಿದ್ದೆ. ನಾ ಮಾಡಿದ್ದೀನಿ, ಈಗ ಬರ್ಲಿ. ಮಾಡಿದ್ಯಾ? ಮಾಡಿಲ್ವಾ? ಯಾಕೆ? ದೇವ್ರಿಗೆ ಎಡೆಗೆ ಅಕ್ಕಿ ಹಾಕಿದ್ದೀನಲ್ಲ ಹಸಿನಾಗ. ಎಲ್ಲಿ ತಂದೆ? ಅದ್ಯಾರ ಮನೆದು? ಹಸಿನ ಮಡಿಕೊಂಡು ಕೊಟ್ಟು ಕಳಿಸಿದ್ದೆ. ಯಾರೇ? ಸಾಧಾರಣ ಇವಳು ಕಂಬ್ಳಿನ ಇವತ್ತು ಬರ್ತಾಳೆ ಬೇಕಾಸ್ತು. ಅಡುಗೆ ಮಾಡೋಕ್ಕೆ ಹೋಗ್ಬಾರ್ದ? ಅವ್ಳು ಬರ್ತಾಳೆ, ನಾನು ಹೋಗ್ಲಿಲ್ಲ. ಏನಂದೀಗ ಏನ್ ಮಾಡಕ್ಕೆ? ಏನು ಮಾಡಲ್ಲ ಹೇಳು. ಸಾಯಂಕಾಲ ಕೇಕ್ ಕಟ್ ಮಾಡಿಸ್ತಾಳೆ, ನಿಂಗೆ ಹೇಳ್ದಂಗೆ ಮಾಡಿಸ್ತಾಳ. ಅಕ್ಕಂಗೆ ಹೇಳ್ತಾಳೆ. ಸಕ್ಕರೆ ಹಾಕಕ್ಕ? ಸಕ್ಕರೆ ಹಾಕು. ಎಲ್ಲ ಸಕ್ಕರೆ ನಿಂತ್ಕೊಂಡು ನೋಡಿ. ಸಕ್ಕರೆ ಹಾಕಮ್ಮ ಇರುತ್ತೆ ನೋಡಿ. ಅಲ್ಲೇಯ? ಅಯ್ಯೋ, ಆ ಕಡೆ ಡಬ್ಬ ಮೇಲೆ. ಇದು ಇದಲ್ಲ, ಅಲ್ಲೇಯ ಸ್ಟೀಲ್ ಡಬ್ಬದಲ್ಲಿ. ಅಯ್ಯೋ, ಹಿಂಗೆ ಅದು ವಾಸ್ಮನೆ ಪೂಜಾರಿ ಹೇಳ್ದಂಗೆ ನೋಡ್ತೀವಿ. ಇದು ಎಲ್ಲ ಕಡೆ ನನಗೆ ಮ್ಯಾಲೆ ಅಂತ ಅಂತಾರೆ. ಎಂದೇ ತೆಕ್ಕೆ ಆಯ್ತು ಪಾಪ. ಅದೆಷ್ಟೇ ತಾಯಿ? 1 ಕೆಜಿನ? 1 ಕೆಜಿ ಕೊಡ್ತಾರೆ. ಒಂದು 2 ಲೀಟ್ರ್. ಎಷ್ಟಕ್ಕೆ? ಎಲ್ಲದಕ್ಕೂ ಅಲ್ಲ ಹಾಕ್ಬಿಟ್ರೆ ಕುಡಿಯೋಕ್ಕಾಗತ್ತ? ಹಾಕು. ಇನ್ನೇನು ಟೀ ಕಸ ಕೇಳ್ಬಾ. ಟೀ ಕಸ ಕೊಟ್ಟು ಹಾಕು. ನೀ ಎಲ್ಲರೂ ಬಕ್ಸಲೆ ಹಾಕವ. ಲತ್ತದ ಕರಿ ಬೆಳಕಡೆ ಕರಿತೀನಿ ನಾನು. ಅದಕ್ಕೂ ಕರಿ ಹಾಕ್ಬಿಡು. ಟೀ ಪಕ್ಕ ಮಾಡಿಯ ಮಾತ್ರ ಹಿಂಗ್ ಮಾಡ್ಕೊಳ್ಳಿ. ಚಮಚ ತಿರ್ಗೋ ತಗೊಂಡಿದ್ದಿ ತಿರ್ಗಾ ಅದೇನೆ. ನನಗೆ ಈಗ ಅರ್ಜೆಂಟಿಗೆ ಇಲ್ಲಿ ಏನೋ ತಂದು ಹಾಕು. ಇಲ್ಲ ನನಗೆ. ಮುಗಿಸ್ಬಿಡೋಣ ಈಗ. ಅಲ್ಲೇ ಇಡು ಆ ತಟ್ಟೊಳಗೆ. ಆವಾಗಲೇ ತಗೊಂಡು ಎಡೆ ಮಾಡ್ಬೋದು. ಅದು ರೈತ ಖುಷಿ ಮಾಡಬೇಕೀಗ. ಆಫ್ ಮಾಡಿ. ಈಗ ದೇವ್ರಿಗೆ ಕೊಡು ಒಂದು ಲೋಟ. ದೇವ್ರಿಗೆ ಯಾವ ತಗೊಂಡಿದ್ರು ಬಿಡಿ. ಅವಳು ದೊಡ್ಡ ದೊಡ್ಡ ಮಾಡ್ಬೇಡ. ಬಟ್ಟೆಲಿ ಬಟ್ಟೆ ಹಾಕಿಬಿಡೋದು. ಇಲ್ಲ ಚೋರಿ ಒಂದು ನಾಯಿ ಹೋದ್ರೆ ನಮ್ಮ ಒಳಗೆ ನಾನು ಕದಾಕ್ತಾರೆ. ಚೆನ್ನಾಗಿ ಉಟ್ಬಿಟ್ಲು ನಮ್ಮ ಮನೆ ಲಕ್ಷ್ಮಿ. ಇವತ್ತು ಮಹಾಲಕ್ಷ್ಮಿ ಹೋಗ್ಬಿಟ್ಲು. ಯಾರವ್ರಿಗೆ ತೋರ್ಸಿ ಅವ್ರನ್ನ ಯಾರಿರೋದು? ಹೆಂಗ ಆಡ್ತಾಳೆ ನೋಡಂಗೆ. ಕಿರಣಂಗೆ ಹೇಳ್ತೀನಿ ತಡಿ ಬರ್ಲಿ. ನಿಮ್ಗೆ ಇವತ್ತೈತಿ ಮಾರಿ ಹಬ್ಬ. ಸೋಸೋದು ಯಾಕೆ? ಅದಕ್ಕೆ ಕಾಪ್ಯಾ? ನಾನು ಅಷ್ಟೇ ಕುಡಿಯೋದು ಜಾಸ್ತಿ. ಅವಳಿಗೆ ಇರ್ತವೆ. ನಮ್ಮ ಅಮ್ಮ ದಿನ ಅವನೇ ಕತ್ತಿದ್ದೆ. ಅಪರದಿನ ಇರಲ್ಲ ಹೇಳು. ಅದೇ ಎಷ್ಟು ಜನ ಬಂದರೆ ಎಷ್ಟು ಜನ ಮಾಡ್ತಾರೆ. ಮನೆಗೂ ಈ ಥರ ರೆಡಿ ಆಗಿದೆ, ನೀವು ನೋಡ್ಬೋದು. ಇದು ರೂಮು. ಹೇಗಿದ್ದ ಮನೆ ಹೇಗೆ ಮಾಡಿದ್ದೀನಿ ಅಂತ ನೋಡಿ. ನನ್ನ ಮನೇಲಿ ನನ್ನ ಫೋಟೋ, ನನ್ನ ಹಸ್ಬೆಂಡ್ ಫೋಟೋ, ನನ್ನ ಫೋಟೋ ಒಂದೂ ಇರಲಿಲ್ಲ. ಮಾಡಿಸ್ಬೇಕನ್ನೋಂತ ಅನ್ನಿಸ್ತು. ಇದು ಮದುವೆ ಫೋಟೋ, ಇದು ಕೂಡ ಮದುವೆದೆ. ಈ ಎರಡೂ ಇಷ್ಟ ಆಯಿತು ಅಂತೇಳಿ ಈ ಥರ ಮಾಡಿಸಿದ್ದೀನಿ. ಮತ್ತು
ಇದು ಹಾಲು ಬೀರೆಲ್ಲ ಇಲ್ಲಿಗೆ ಇಟ್ಟಿದ್ದೀನಿ. ಮತ್ತು ಫುಲ್ ಇದೆಲ್ಲ ಅಡುಗೆ ಮನೆ ಇಷ್ಟ ಆಗಿದೆ.